ಸ್ನೇಹಿತರೆ, ಒಂದು ಸತ್ಯ ಹೇಳ್ತೀನಿ ಕೇಳಿ. ಏನಂದ್ರೆ, ಮೊದಲೆಲ್ಲ ಒಂದು 60 80 100 ವರ್ಷ ಬದುಕಿರ್ತಾ ಇದ್ರು. ಆದ್ರೆ ಇವತ್ತು ಒಂದು 50 ವರ್ಷಕ್ಕೆ ಡುಮ್. ಯಾಕಂದ್ರೆ ಏನು ಬದಲಾಯಿತು ಹಾಗಿದ್ರೆ? ಮೊದಲೆಲ್ಲ ಗಡಿಗೆಗಳಲ್ಲಿ, ಮಡಿಕೆಗಳಲ್ಲಿ ಮತ್ತೆ ಸೌದೆ ಒಲೆ ಮೇಲೆ ಮಾಡ್ತಾ ಇದ್ರು. ಇವಾಗ ಅದು ಮಾಡ್ತಿಲ್ಲ, ಗ್ಯಾಸ್ ಹೋಗಿದೆ. ಊರಲ್ಲೇ ಬಾವಿ ಆಗ್ಲಿ ಅಥವಾ ಬೋರ್ವೆಲ್ಗಳಿಂದ ಬಂದಂತ ನೀರನ್ನ ಕುಡಿತಾ ಇದ್ರು. ಆದ್ರೆ ಇವಾಗ ಬರೀ ಫಿಲ್ಟರ್ ನೀರು ಕುಡಿತಾ ಇದಾರೆ. ಆದ್ರೂ ಕೂಡ ರೋಗಗಳು ಬರ್ತವೆ. ಕಾರಣ, ಮೊದಲು ಮಣ್ಣಲ್ಲಿ ಬಂದಿರೋ ನೀರ್ ಹೆಂಗಿರ್ತಂದ್ರ ಆ ನೀರೊಳಗ ಖನಿಜಾಂಶ ಇರ್ತಿತ್ತು, ಅಷ್ಟೊಂದು ಶಕ್ತಿ ಇರ್ತಿತ್ತು, ಹಿಮೋಗ್ಲೋಬಿನ್ ಇರ್ತಾ ಇತ್ತು. ಇದರಿಂದ ಮನುಷ್ಯನಿಗೆ ಸಮಸ್ಯೆ ಅನ್ನೋದೇ ಬರ್ತಾ ಇರಲಿಲ್ಲ. ಆದ್ರೆ ಇವಾಗ ಡೈಲಿ ಫಿಲ್ಟರ್ ನೀರು ಕುಡಿದ್ರು ಕೂಡ ಸಮಸ್ಯೆ. ಮೊದಲು ಥಂಡಿ ದಿನಸುಗಳು ತಿಂತಾ ಇರ್ಲಿಲ್ಲ. ಥಂಡಿ ದಿನಸುಗಳಂದ್ರೆ ಫ್ರಿಜ್ ಅಲ್ಲಿ ಇಟ್ಟಿರೋದು. ಆದ್ರೆ ಇವಾಗ ಎಲ್ಲಾನು ಕೂಲ್ ಡ್ರಿಂಕ್ಸ್ ಇಂದ ಹಿಡಿದು ಪ್ರತಿಯೊಂದು ಅಡಿಗೆ ಐಟಮ್ ಕೂಡ ಒಳಗಡೆ ಇಟ್ಬಿಟ್ಟು ನೆಕ್ಸ್ಟ್ ಡೇ ತಿಂತಾ ಇದ್ವಿ. ಅದೊಂದು ಕೂಡ ಸಮಸ್ಯೆ. ಮೂರನೇದು, ಮೊದಲೇದು ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಯಾರೇ ಆಗ್ಲಿ ತಮ್ಮ ಹೊಲಗಳಲ್ಲಿ ಅಥವಾ ಜಮೀನುಗಳಲ್ಲಿ ಬೆಳೆದಂತ ತಿಂಡಿಗಳು ಜಾಸ್ತಿ ತಿಂತಾ ಇದ್ರು. ಇವಾಗ ಆಗಲ್ಲ. ರೋಡ್ ಸೈಡ್ ಬೆಳೆದಂತ ತಿಂಡಿಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಫಾಸ್ಟ್ ಫುಡ್ ಆಗ್ಲಿ, ಗೋಬಿ ಮಂಚೂರಿ ಆಗ್ಲಿ, ಪಾನಿಪುರಿ ಆಗ್ಲಿ, ಪ್ರತಿಯೊಂದು ಏನೇ ಐಟಮ್ ನಾಲ್ಗೆಗೆ ರುಚಿಯಾಗಿರೋ ಐಟಮ್ನ ರೋಡ್ ಸೈಡ್ ಯೂಸ್ ಮಾಡ್ತಿದ್ರು. ಮೊದಲು ಹಂಗಲ್ಲ. ಹೆಸರು ಕಾಳು, ಕಡಲೆ ಬೀಜ, ಮೆಕ್ಕೆಜೋಳ, ಈ ಥರ ಏನೇನು ತಿಂಡಿಗಳು ಸಿಗ್ತವೆ ಹೊಲದಲ್ಲಿ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಇವಾಗ ಔಟ್ಸೈಡ್ಗೆ, ಫಾಸ್ಟ್ ಫುಡ್ಗೆ ಇದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಮೊದಲನೇ ಇನ್ನೊಂದಂದ್ರೆ, ಯಾವುದೇ ಬೆಳಿಗ್ಗೆ ಎದ್ರೆ ಮನೆ ಅಂಗಳದೊಳಗೆ ಸಗಣಿಯಿಂದ ಸಾರಿಸ್ತಾ ಇದ್ರು. ಅದು ಹೆಂಗೆ ಅಂದರೆ, ಸಗಣಿ ಅಂದರೆ ಒಂದು ಫುಲ್ ಪವರ್ಫುಲ್ ಅದು ಸ್ಮೆಲ್. ಅದು ಸ್ಮೆಲ್ ಮೂಗಿನೊಳಗೆ ಹೋದ್ರೇ ಎಂಥ ರೋಗಗಳು ಕೂಡ ಮಾಯ ಆಗ್ತಿದ್ವಂತೆ. ಅಷ್ಟು ಮನೆ ಮುಂದೆ ಕುರಿಗಳು ಕಟ್ತಾ ಇದ್ರು. ಕುರಿಗಳು ಕಟ್ಟೋದ್ರಿಂದ ಏನಾಗ್ತಿತ್ತು ಅಂದರೆ, ಊರೆಲ್ಲ ಮೇಯ್ದು ಬಂದಂಥ ಮೇಕೆ ಎಲ್ಲ ಪ್ರತಿಯೊಂದು ಗಿಡದ ತಪ್ಪಲನ್ನ ತಿಂತಾ ಇತ್ತು. ಆ ತಪ್ಪಲು ಹೆಂಗಿತ್ತು ಅಂದ್ರೆ ಔಷಧಿ ಇತ್ತು. ಅದನ್ನ ಅಲ್ಲೇ ಅದು ಹಿಕ್ಕಿ ಅದು ಇಟ್ಟರೆ ಅಲ್ಲೇ ಮಾಡಿದ್ರೆ ಅದು ಸ್ಮೆಲ್ಗೆ ಹೆಂಗೆ ಆಗ್ತಿತ್ತು ಅಂದರೆ ಯಾವುದೇ ರೋಗಗಳು ಬರ್ತಾ ಇರಲಿಲ್ಲ. ಸೊಳ್ಳೆಗಳು ಕೂಡ ಒಂದು ಇರ್ತಾ ಇರಲಿಲ್ಲ. ಆ ಥರ ಇತ್ತು. ಆಯ್ತಾ? ಇನ್ನೊಂದು, ನಮ್ಮ ಹಳ್ಳಿ ಕಡೆಯನ್ನ ಬೇಳೆ ಕುದಿಸಕ್ಕೆ, ಸಾಂಬಾರ್ ಮಾಡಕ್ಕೆ ಬೇಳೆ ಕುದಿಸ್ತಾ ಇದ್ರೆ ಸಗಣಿಯಿಂದ ಮಾಡಿರುವಂಥ ಕುರುಳಿದೆಯಲ್ಲ, ಅದನ್ನ ಮುರಿದಿಟ್ಬಿಟ್ಟು ಬೆಳಿಗ್ಗೆನೆ 1 ಅವರ್ ಕುದಿಸ್ತಾ ಇದ್ರು. ಅವಾಗ ಏನಾಗ್ತಿತ್ತು, ಮನೆ ಸುತ್ತ ಅದನ್ನೇ ಹೊಗೆ ಸುತ್ತಾಡಿರೋದು ಸಗಣಿಯಿಂದ. ಆ ಹೊಗೆಯಲ್ಲಿರುವಂಥ ಎಷ್ಟು ಪವರ್ ಇತ್ತಂದ್ರೆ ಇವತ್ತಿನದು ಅರ್ಥ ಆಗಲ್ಲ, ಮೊದಲಿನವ್ರಿಗೆ ಅರ್ಥ ಆಗುತ್ತೆ. ಅಷ್ಟು ಮೂಗಿನೊಳಗೆ ಹೋದ್ರೆ ಯಾವುದೇ ಒಂದು ರೋಗ ರುಜಿನ ಎಷ್ಟು ಏನಂತಾರೆ ಬೀಡಿಗಳು ಸೇದುತ್ತಾ ಇದ್ರು. ಆದರೆ ಅವರು ಕೂಡ ಏನೂ ಆಗ್ತಿರಲಿಲ್ಲ. ಕಾರಣ ಅಷ್ಟು ಪವರ್ಫುಲ್ ಇತ್ತು. ಇನ್ನೊಂದಂದ್ರೆ, ಇವಾಗ ಈ ಇಂಜೆಕ್ಷನ್ನು, ಹೈಬ್ರಿಡ್ ಕೋಳಿಗಳು ತಿಂತಾ ಇದ್ವಿ. ಮುಂಚೆ ಅವ್ರು ತಿಂತಾ ಇರಲಿಲ್ಲ. ತಿಂದಿದ್ರೆ ನಾಟಿ ಕೋಳಿ ಅಥವಾ ಊರಲ್ಲೇ ಹೊಲದಲ್ಲಿ ಮೇಯಿಸಿರುವಂಥ ಮೇಕೆ ಮಾಂಸ ಈ ಥರ ತಿಂತಿದ್ರು. ಇವಾಗ ಏನಂದ್ರೆ, ಮೀನು ಕೂಡ ಸಾಕಾಣಿಕೆ ಆಗೋಗಿದೆ, ಕೋಳಿ ಕೂಡ ಸಾಕಾಣಿಕೆ ಆಗಿದೆ. ಅವು ಇಂಜೆಕ್ಷನ್ನು, ಹೈಬ್ರಿಡ್ ಕೋಳಿನೇ. ಒಂದು 10 ವರ್ಷ, 12 ವರ್ಷ, 15 ವರ್ಷದ ಹಿಂದೆ ಕೋಳಿಗಳದ ಅಷ್ಟು ತಿಂತಾ ಇರಲಿಲ್ಲ ಸ್ನೇಹಿತರೆ. ನಾಟಿ ಕೋಳಿಗಳು ತಿಂತಾ ಇದ್ರು. ಹಿಂಗಾಗಿ ಮನುಷ್ಯ ಇದ್ದಕ್ಕಿಂತಂತೆ ತನ್ನ ಆಯಸ್ಸನ್ನ ತಾನೇ ಕಳ್ಕೊಂಡ್ಬಿಟ್ಟ. ಇನ್ನೊಂದು ಪಾಯಿಂಟ್ ಏನಂದ್ರೆ, ಯಾವುದೇ ಬೆಳೆ ಬೇಯ್ಬೇಕಾದ್ರೆ ಸಗಣಿನ ಗೊಬ್ಬರ ಹಾಕಿದ ಬೆಳೆ ಬೇಯ್ತಾ ಇದ್ರು. ಇವಾಗ ಹಾಗಲ್ಲ, ಎಲ್ಲಾನು ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ದಾರೆ. ಅದರಿಂದ ಮನುಷ್ಯ ತನ್ನ ಆಯಸ್ಸನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ. ಇದೇ ಮೇನ್ ಕಾರಣ. ಧನ್ಯವಾದ.